ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ನೋಡಿ ಸ್ವಾಮಿ, ಹೇಳೋದು ಒಂದು ಮಾಡೋದು ಒಂದು ಆಗಬಾರದು. ಒಮ್ಮೆ ಶೃಂಗೇರಿ ಕಡೆಯಿಂದ ಜ್ಯೋತಿಷಿಯೊಬ್ಬರು ತಮ್ಮ ಹಣಕಾಸಿನ ಮುಗ್ಗಟ್ಟಿನ ವಿಚಾರವಾಗಿ ಪರಿಹಾರವನ್ನು ಅಪೇಕ್ಷಿಸಿ ಗುರುನಾಥರಲ್ಲಿಗೆ ಬಂದಿದ್ದರು. ಅವರು ಗುರುಬಂಧುಗಳಿಗಿತ್ತ ಊಟವನ್ನು ಸ್ವೀಕರಿಸದೆ ಏನೋ ಕಾರಣ ಹೇಳಿ ಹಿಂದೆ ಕಳಿಸಿದರು. ಅವರೊಂದಿಗೆ ಕೆಲ ಜ್ಯೋತಿಷ್ಯದ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದ ಗುರುನಾಥರು, ನೋಡಿ ಸರ್, ಪಂಚಾಂಗ ಎಂದರೆ ನನ್ನ ಪ್ರಕಾರ ಲೆಕ್ಕಾಚಾರ ಅಷ್ಟೇ. ಅದನ್ನು ಹಾಗೂ ಜಾತಕವನ್ನು ನೋಡಿ ಶಾಸ್ತ್ರ ಹೇಳುವುದು 20ರ 1 ಭಾಗ, ಇನ್ನುಳಿದ 19 ಭಾಗವನ್ನು ನೋಡಿ ಶಾಸ್ತ್ರ ಹೇಳಿದರೆ ಸತ್ಯವಾಗುತ್ತದೆ. ನೋಡಿ ಸ್ವಾಮಿ, ನೀವೇ ಶಾಸ್ತ್ರ ಹೇಳುವವರಾಗಿ ನನ್ನ ಹತ್ತಿರ ಬಂದಿರುತ್ತೀರಾ, ನಾನೇನು ಅಂಥದ್ದೆಲ್ಲ ಕಲಿತಿಲ್ಲವಲ್ಲ ಎಂದರು. ಇಲ್ಲ, ನೀವು ದಯಮಾಡಿ ಹೇಳಲೇಬೇಕು ಎಂದು ಅವರು ಒತ್ತಾಯಿಸಿದಾಗ ಗುರುನಾಥರು ಹೇರಿದ ಧ್ವನಿಯಲ್ಲಿ, ನೋಡಿ ಸ್ವಾಮಿ, ಹೇಳೋದು ಒಂದು ಮಾಡೋದು ಒಂದು ಆಗಬಾರದು. ನೀವು ನಿಮ್ಮ ಹಳೆ ಕಂಪನಿ ಪಾರ್ಟ್ನರ್ಗೆ 15 ಲಕ್ಷಕ್ಕೆ ಟೋಪಿ ಹಾಕಿ ಬ್ಯಾಂಕಿನಲ್ಲಿಟ್ಟಿದ್ದು ಸುಳ್ಳೆ ಎಂದು ಗುಡುಗಿದಾಗ ಅವರು ತಲೆ ತಗ್ಗಿಸಿದರು. ಮುಂದುವರಿಸಿದ ಗುರುನಾಥರು, ನೀವು 4 ಜನರು ಗೆಳೆಯರು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಏನಾಯಿತು ಎಂದು ಕೇಳಿದಾಗ ಅವರು, ಕಾರು ಹಸುವಿಗೆ ಡಿಕ್ಕಿ ಹೊಡೆಯಿತು ಎಂದರು. ಆಗ ನೀವು ಆ ಹಸುವನ್ನು ಏನಾಗಿದೆ ಎಂದು ಕೂಡ ನೋಡದೆ ಕಾರನ್ನು ನೋಡಿಕೊಂಡು ಎಲ್ಲಿ ಹಳ್ಳಿಯವರು ಹೊಡೆಯುತ್ತಾರೋ ಎಂದು ದೌಡಾಯಿಸಿದಿರಲ್ಲ, ಇದಕ್ಕೇನು ಹೇಳುವುದು? ಆಗ ಡ್ರೈವ್ ಮಾಡುತ್ತಿದ್ದ ವ್ಯಕ್ತಿಗೆ ಈಗಲೂ ಎದೆನೋವು ಬರುತ್ತಿದೆಯಲ್ಲವೇ ಎಂದಾಗ ಅವರು ಹೌದೆಂದರು. ನೋಡಿ ಸ್ವಾಮಿ, ಇದೆಲ್ಲ ಸರಿ ಹೋಗಬೇಕು ಅಂದರೆ ನೀವು ಆ ಹಳ್ಳಿಗೆ ಹೋಗಿ ಆ ಹಸುವಿನ ಯಜಮಾನನನ್ನು ಹುಡುಕಿ ಅವನನ್ನು ಸಂತೋಷಪಡಿಸಿ ಬಂದಲ್ಲಿ ನಿಮ್ಮ ತೊಂದರೆ ಸರಿ ಹೋಗಬಹುದು ಎಂದು ಪರಿಹಾರ ಸೂಚಿಸಿ ಎದ್ದರು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಈ ಪ್ರಾಣಿಗಳಿಗೆ ಇನ್ನೊಬ್ಬರ ಮನೆ ಹಾಳು ಮಾಡಬೇಕೆಂಬ ಕೆಟ್ಟ ಬುದ್ಧಿ ಇಲ್ಲ. ಗುರುನಾಥರಿಗೆ ಹಸುಗಳ ಮೇಲೆ ತುಂಬ ಅಕ್ಕರೆ. ಅವುಗಳು ಬಂದಾಗ ಮತ್ತು ಮೇಯಲು ಹೋಗುವಾಗ ಅವುಗಳನ್ನೇ ವೀಕ್ಷಿಸುತ್ತಿದ್ದರು. ಅವುಗಳಲ್ಲಿ ಯಾವುದಕ್ಕಾದರೂ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಸೂಕ್ತ ಸಲಹೆ ಕೊಟ್ಟು ಪರಿಹಾರ ಸೂಚಿಸುತ್ತಿದ್ದರು. ಗುರುನಾಥರ ಮನೆಯಲ್ಲಿ ಸುಮಾರು 40-50 ಹಸುಗಳಿದ್ದರೂ ಅವುಗಳಿಂದ ಯಾರೂ ಹಾಲು ಕರೆಯುತ್ತಿರಲಿಲ್ಲ. ಗುರುನಾಥರು, ನೋಡ್ರಯ್ಯ, ಆ ಹಸು ಹಾಲು ಕೊಡುವುದು ತನ್ನ ಕರುವಿಗಾಗಿ. ಅದನ್ನು ದೂಡಿ ಅದರ ಪಾಲಿನ ಹಾಲನ್ನು ನಾವು ಬಳಸಿದರೆ ಅದು ಧರ್ಮವೇನ್ರಯ್ಯ ಎನ್ನುತ್ತಿದ್ದರು. ಅವರ ಮನೆಗೆ ಹಾಲು ಕೊಡಲು ಬರುತ್ತಿದ್ದವರಿಗೆ ಕನಿಷ್ಠ ಉಪಚಾರವಾಗಿ ಕಾಫಿಯನ್ನಾದರೂ ಕೊಡದೆ ಕಳಿಸುವಂತಿರಲಿಲ್ಲ. ಆ ಹಾಲು ಕೊಡುವ ಮನೆಯವರಿಗೆ ಹುಲ್ಲು ಮೇವು ಸಹ ಕೊಡಿಸುತ್ತಿದ್ದರು. ಶ್ರೀಕೃಷ್ಣನಂತೆ ಗುರುನಾಥರು ಹಸುಗಳ ಮಧ್ಯೆ ಕುಳಿತಿರುತ್ತಿದ್ದ ದೃಶ್ಯವು ಮನೋಹರವಾಗಿರುತ್ತಿತ್ತು. ಗುರುನಾಥರು, ಈ ಪ್ರಾಣಿಗಳಿಗೆ ಇನ್ನೊಬ್ಬರ ಮನೆ ಹಾಳು ಮಾಡಬೇಕೆಂಬ ಕೆಟ್ಟ ಬುದ್ಧಿ ಇಲ್ಲ, ಇದೆಲ್ಲ ನನ್ನದೇ ಎಂಬ ಮನೋಬುದ್ಧಿ ಇಲ್ಲ. ಇವು ಯಜಮಾನನನ್ನು ತುಂಬ ಪ್ರೀತಿಸುತ್ತವೆ. ಇಂಥ ಪ್ರಾಣಿಗಳ ಉಸಿರಾಟ ನನಗೆ ತುಂಬ ಹಿತವಾಗುತ್ತದೆ. ಮನುಷ್ಯನಂಥ ವಿಷಜಂತು ಈ ಸೃಷ್ಟಿಯಲ್ಲಿಲ್ಲ. ಯಾವುದೇ ಪ್ರಾಣಿಯನ್ನು ಕೂಡಿ ಹಾಕಿದರೂ ಅವು ಅಲ್ಲೇ ಹೊಂದಿಕೊಂಡು ವಾಸ ಮಾಡುತ್ತವೆ. ಆದರೆ ಮನುಷ್ಯ ಮಾಡ್ತಾನೇನ್ರಯ್ಯ ಎನ್ನುತ್ತಿದ್ದರು. ಗುರುಭ್ಯೋ ನಮಃ.